ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನನಗೊಂದು ಗೂಗಲ್ನಿಂದ ಪೇಮೆಂಟ್ ಸಿಕ್ಕಿದೆ. ಒಂದೇ ಅಂತಲ್ಲ, ಒಂದು 3-4 ಪೇಮೆಂಟ್ ನಾನು ತೊಗೊಂಡಿದ್ದೀನಿ. ಗೂಗಲ್ ಸರ್ವೆ ಬರುತ್ತೆ, ಆ ಸರ್ವೆ ಜಾಯಿನ್ ಮಾಡಿಕೊಂಡು ನಾವು ಪೇಮೆಂಟ್ ಪಡ್ಕೋಬಹುದು. ಸೊ ಅದು ಹೇಗೆ, ಯಾವ ರೀತಿ ನಾವು ಪೇಮೆಂಟ್ ಪಡಿಬೇಕು, ಇದ್ರ ಬಗ್ಗೆ ಡೀಟೇಲಾಗಿ ಏನಾದರೂ ವಿಡಿಯೋ ಬೇಕು ಅಂದರೆ ಹೇಳಿ, ನಾನು ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಆ ಬಂದಿರೋ ಪೇಮೆಂಟನ್ನು ನಾವು ತೊಗೊಳ್ಳೋದು ಹೇಗೆ ಅದು ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಸೊ ನನಗೆ ಒಂದು ಮೇಲ್ ಬಂದಿರುತ್ತೆ, ಗೂಗಲ್ ಪೇಮೆಂಟ್ ಬಂತು ಅಂದರೆ ಅದಕ್ಕೊಂದು ಕೂಪನ್ ಕಳಿಸಿರ್ತಾರೆ ಅವರು. ಸೊ ಅದನ್ನು ನಾವು ರಿಡೀಮ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಇಲ್ಲಿ ತೋರಿಸ್ತೀನಿ. ಸೊ ನಾನು ಫಸ್ಟ್ ಇಲ್ಲಿ ಜಿಮೇಲ್ ಓಪನ್ ಮಾಡ್ತೀನಿ. ಜಿಮೇಲ್ ಓಪನ್ ಮಾಡಿದರೆ ಇಲ್ಲಿ ಮೇಲ್ಗಡೆ ನೋಡಿ, ಇಲ್ಲಿ ಇದು ಮೇಲ್ ಬಂದಿದೆ. ಸೊ ಇದು ಬಂದಿರೋದು ಇವತ್ತೇ ಬಂದಿದೆ. ಇಲ್ಲಿ ಡೇಟ್ ಕೂಡ ನೋಡ್ಬೋದು, ಅಕ್ಟೋಬರ್ 3, 2024 3:28 AM ಈ ಮೆಸೇಜ್ ಬಂದಿದೆ. ಇಲ್ಲಿ ಮೇಲ್ಗಡೆ ನೀವು ನೋಡ್ಬೋದು ಇಲ್ಲಿ. ಸೊ ಈ ಬಂದಿರೋ ಮೇಲ್ನಲ್ಲಿ ಒಂದು ಕೋಡ್ ಬಂದಿರುತ್ತೆ. ಇಲ್ಲಿ ನೋಡಿ, ಅಮೌಂಟ್ ತೋರಿಸುತ್ತೆ ಇಲ್ಲಿ 725 ರೂಪಾಯಿ INR ಅಂತ ಇಲ್ಲಿ ಒಂದು ಟೋಕನ್ ಇದೆ. ಸೊ ಇದು ಗೂಗಲ್ನ ಒಂದು ವೆಬ್ಸೈಟ್ ಇದೆ, ಟ್ರಿಮೆಂಡಸ್ ಅಂತ. ಇದರಲ್ಲಿ ಟ್ರಿಮೆಂಡಸ್ ಅಂತ ಹೇಳಿ ಈ ವೆಬ್ಸೈಟ್ ಇದೆ. ಇದರಲ್ಲಿ ನಮಗೆ ಒಂದು ಪೇಮೆಂಟ್ ಬಂದಿರುತ್ತೆ. ಇಲ್ಲಿ ನೋಡಿ, ರಿಡೀಮ್ 225 ರೂಪೀಸ್ ಅಂತ. ಸೊ ಅದನ್ನು ನಾವು ರಿಡೀಮ್ ಮಾಡ್ಕೊಳ್ಳೋದು ಹೇಗೆ ನಾನು ತೋರಿಸ್ತೀನಿ. ಸೊ ಈ ರಿಡೀಮ್ ಏನಿದೆ ಬ್ಲೂ ಕಲರ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ಬೇರೆ ಸೈಟ್ ಓಪನ್ ಆಗುತ್ತೆ. ಸೊ ನಾನು ಇದು ನನ್ನ ಫ್ಲಿಪ್ಕಾರ್ಟ್ನಲ್ಲಿ ಈ ಪೇಮೆಂಟ್ ಕೂಪನ್ ಕೋಡ್ನಲ್ಲಿ ನಾನು ತೊಗೊಳ್ತೀನಿ. ಸೊ ಇಲ್ಲಿ ನೋಡಿ, ಗೂಗಲ್ ಸೆಂಟ್ ಯು 225 ರೂಪೀಸ್ ಅಂತ ಮೇಲೆ ತೋರಿಸ್ತಾ ಇದೆ. INRನಲ್ಲಿ 725 ರೂಪಾಯಿ ನಿಮ್ಗೆ ಸಿಕ್ಕಿದೆ ಅಂತ. ಸೊ ಹಾಯ್ ಧವಲ್ ಸರ್, ನಂದರ್ಗಿ ಗೂಗಲ್ ವುಡ್ ಲೈಕ್ ಟು ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ಅವರ್ ರಿಸರ್ಚ್ ಸ್ಟಡಿ. ಹಿಯರ್ ಈಸ್ 225 ರೂಪೀಸ್ ಆ್ಯಸ್ ಎ ಟೋಕನ್ ಆಫ್ ಅವರ್ ಅಪ್ರಿಸಿಯೇಷನ್ ಅಂತ ಇದೆ. ಸೊ ರಿಡೀಮ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ರಿಡೀಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಚೂಸ್ ಎ ಪ್ರಾಡಕ್ಟ್ ಅಂತ ಇದೆ. 725 ರೂಪಾಯಿದು ಒಂದೇನು ಎಲ್ಲಿ ನಿಮಗೆ ಗಿಫ್ಟ್ ಕಾರ್ಡ್ ಕೊಡ್ತಾರೆ ಇವರು. ಸೊ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಕೆಫೆ, ಕಾಫಿ ಡೇ, CCD ಒಂದು ಕೂಪನ್ ಸಿಗುತ್ತೆ, ಇಲ್ಲ ಫ್ಲಿಪ್ಕಾರ್ಟ್ ಸಿಗುತ್ತೆ, ಇಲ್ಲ ಗೂಗಲ್ ಪ್ಲೇ ಇನ್ ಅಂತ ಇದೆ, ಇದರ ಮೇಲೆ ಸಿಗುತ್ತೆ. ಇಲ್ಲ ಅಂದರೆ ಇನ್ನೊಂದು ಆಪ್ಷನ್ ಇದೆ, ಪೇಪಾಲ್ ಅಂತ. ಇದರಲ್ಲಿ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಇದರಲ್ಲಿ ನೀವು ತೊಗೋಬೋದು. ಆದರೆ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಳ್ತೀನಿ, ಅದಕ್ಕಾಗಿ ನಾನು ಫ್ಲಿಪ್ಕಾರ್ಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಮೇಲ್ಗಡೆ ಫ್ಲಿಪ್ಕಾರ್ಟ್ ಗಿಫ್ಟ್ ಕಾರ್ಡ್ ಅಂತ ಬಂದಿದೆ. 725 ರೂಪಾಯಿ ತೋರಿಸ್ತಾ ಇದೆ. ಓನ್ಲಿ ವ್ಯಾಲಿಡ್ ಇನ್ ಇಂಡಿಯಾ, ಅಬೌಟ್ ದಿಸ್ ಗಿಫ್ಟ್ ಕಾರ್ಡ್ ಓನ್ಲಿ ವ್ಯಾಲಿಡ್ ಇನ್ ಇಂಡಿಯಾ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ರಿಡೀಮ್ ಅಂತ ಇದೆ ನೋಡಿ, ಇದ್ರ ಮೇಲೆ ನಾನು ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಕೊಟ್ಟಿರ್ತಾರೆ ಇಲ್ಲಿ. ಸೊ ನೋಡ್ಕೋಬೇಕು ಅಂದರೆ ನೋಡ್ಕೋಬೋದು ನೀವು. ಇಲ್ಲಿ ರಿಡೀಮ್ 225 ಕಾರ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಇಲ್ಲಿ ಮತ್ತೆ ಬೇರೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ರೀಡೈರೆಕ್ಟಿಂಗ್ ಟು ಯುವರ್ ಗಿಫ್ಟ್ ಕಾರ್ಡ್ ಅಂತ ಇದೆ. ಇಲ್ಲಿ ಮೇಲ್ಗಡೆ ನೋಡಿ, ನೀವು ಫ್ಲಿಪ್ಕಾರ್ಟ್ ಅಂತ ತೋರಿಸ್ತಾ ಇದೆ. ಯಾವ ರೀತಿ ನಾವು ರಿಡೀಮ್ ಮಾಡ್ಕೋಬೇಕು ಅದು ತೋರಿಸ್ತೀನಿ ನಿಮಗೆ. ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬಂತು. ಇಲ್ಲಿ ವ್ಯೂ ಕೋಡ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಬೇಕು, ಈ ಬ್ಲೂ ಬಟನ್ ಮೇಲೆ. ಸೊ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೋಡ್ ಜನರೇಟ್ ಮಾಡಲಿಕ್ಕೆ ಬರುತ್ತೆ. ಸೊ ಫ್ಲಿಪ್ಕಾರ್ಟದು ಹಿಯರ್ಸ್ ಯುವರ್ 225 ಫ್ಲಿಪ್ಕಾರ್ಟ್ ಇಂಡಿಯಾ ಗಿಫ್ಟ್ ಕಾರ್ಡ್ ಅಂತ ಇದೆ. ಯು ಆಲ್ ನೀಡ್ ಟು ಕ್ಲೇಮ್ ಇಟ್ ಟು ಯೂಸ್ ಇಟ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು, ಕ್ಲೇಮ್ ಯುವರ್ ಗಿಫ್ಟ್ ಕಾರ್ಡ್ ಅಂತ ಇಲ್ಲಿ ಬಂದಿದೆ. ಈ ಕ್ಲೇಮ್ ಯುವರ್ ಗಿಫ್ಟ್ ಕಾರ್ಡ್ ಬಿಫೋರ್ 3/10/2026, ಒಂದು ವರ್ಷದವರೆಗೆ ನೀವು ಯಾವಾಗ ಬೇಕಾದಾಗ ಕ್ಲೇಮ್ ಮಾಡ್ಕೋಬೋದು ಇದು. ಸೊ ಇಲ್ಲಿ ಕ್ಲೇಮ್ ಯುವರ್ ಗಿಫ್ಟ್ ಕಾರ್ಡ್ ಅಂತ ಏನು ಮೇಲ್ಗಡೆ ತೋರಿಸ್ತಾ ಇದೆ ಇಲ್ಲಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದರೆ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ, ಪ್ಲೀಸ್ ವೇಟ್ ಅಂತ ಬರ್ತಿದೆ. ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಸೊ ಕೋಡ್ ಜನರೇಟ್ ಆಗಿದೆ ಸಕ್ಸಸ್ಫುಲಿ. ಸೊ ಇಲ್ಲಿ ಬರುತ್ತೆ, ಅದು ತೋರಿಸ್ತೀನಿ ನಿಮಗೆ. ಒಂದು ಸ್ವಲ್ಪ ವೇಟ್ ಮಾಡಿ. ಸೊ ಇಲ್ಲಿ ನೋಡಿ, ಈಗ ನಾನು ರೋಬೋಟ್ ಅಲ್ಲ, ಐ ಆಮ್ ನಾಟ್ ರೋಬೋಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕನ್ಫರ್ಮ್ ಆಗುತ್ತೆ. ಸೊ ನಾವು ರಿಡೀಮ್ ಅಂತ ಬರುತ್ತೆ ಇಲ್ಲಿ, ರಿಡೀಮ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸ್ವಲ್ಪ ಹೊತ್ತು ಕಾಯೋಣ. ನೋಡಿ, ಈ ರೀತಿ ಕೋಡ್ ಜನರೇಟ್ ಆಗಿ ಗಿಫ್ಟ್ ಕಾರ್ಡ್ ಜನರೇಟ್ ಆಗಿ ಬಂತು. ಓಕೆ, ಸೊ ಇದು ಏನು ಮಾಡಬೇಕು ಈಗ ನಾವು
ಕಾಪಿ ಮಾಡಬೇಕು. ನಾನು ಕಾಪಿ ಮಾಡಿಕೊಡ್ತೀನಿ ನೋಡಿ, ಕಾಪಿ ಆಗಿ ಬಂತು. ಸೊ ಮೊದಲು ಈ ಕಾಪಿ ಮಾಡಿರೋ ಕೋಡನ್ನು ನಾನು ಒಂದು ನೋಟ್ ಪ್ಯಾಡಲ್ಲಿ ಸೇವ್ ಮಾಡಿಡ್ತೀನಿ. ಇಲ್ಲಿ ನೋಟ್ ಪ್ಯಾಡ್ ಇದೆ, ಹೊಸದೊಂದು ಕ್ರಿಯೇಟ್ ಮಾಡಿ ಇಲ್ಲಿ ನೋಟ್ ಪ್ಯಾಡಲ್ಲಿ ಇದನ್ನು ಹಾಕ್ತೀನಿ. ಇಲ್ಲಿ 2 ನಂಬರ್ ಬಂದಿದೆ ಸ್ನೇಹಿತರೆ, 2 ಕೂಡ ನಾವು ಇಲ್ಲಿ ಮಾಡ್ಕೋಬೇಕು. ಸಾರಿ, ಒಂದು ಸ್ವಲ್ಪ ಅಪ್ಡೇಟ್ ಆಯಿತು. ಸೊ ಅದು ಹೋಯ್ತು ಅಂದರೂ ಏನು ಇಶ್ಯೂ ಇಲ್ಲ. ಮತ್ತೊಮ್ಮೆ ನಾವು ರೆಡಿ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕೆಳಗೆ ಒಂದು ಮೇಲೆ ಗಿಫ್ಟ್ ಕೋಡ್ ಇದೆ, ಇಲ್ಲಿ ನೋಡಿ ಕೋಡ್, ಆಮೇಲೆ ಪಿನ್ ಅಂತ ಇರುತ್ತೆ. ಈ 2 ಕೂಡ ನಮ್ಗೆ ಬೇಕು. ಸೊ ಇದನ್ನು ಕಾಪಿ ಮಾಡಿಕೊಳ್ಳಿ. ನಾನಿಲ್ಲಿ 2 ಕೂಡ ಕಾಪಿ ಮಾಡ್ತೀನಿ. ಸೊ ಫಸ್ಟ್ ಕಾರ್ಡ್ ನಂಬರ್ ಮೇಲ್ಗಡೆ ಇದೆ ಆ್ಯಂಡ್ ಸೆಕೆಂಡ್ ಪಿನ್ ಇದೆ. ಸೊ ಈಗ ನಾನು ಫ್ಲಿಪ್ಕಾರ್ಟಲ್ಲಿ ಹೋಗ್ತೀನಿ. ಫ್ಲಿಪ್ಕಾರ್ಟನ್ನು ಓಪನ್ ಮಾಡ್ತೀನಿ. ಇಲ್ಲಿ ಫ್ಲಿಪ್ಕಾರ್ಟ್ ಇದೆ. ಸೊ ಇಲ್ಲಿ ನಾನು ಓಪನ್ ಮಾಡ್ತೀನಿ. ಇಲ್ಲಿ ಅಕೌಂಟ್ಸ್ನಲ್ಲಿ ಹೋಗ್ತೀನಿ. ನನ್ನ ಅಕೌಂಟ್ ಅಂತ ಇದೆ. ಅಕೌಂಟ್ನಲ್ಲಿ ಹೋಗಿ ಇಲ್ಲಿ ಕೆಳಗಡೆ ಬರಬೇಕು. ಇಲ್ಲಿ ಕೆಳಗಡೆ ಬರಬೇಕು. ಸೊ ಇಲ್ಲಿ ಒಂದು ಆಪ್ಷನ್ ಇರುತ್ತೆ, ಸೇವ್ಡ್ ಕ್ರೆಡಿಟ್, ಡೆಬಿಟ್ ಆ್ಯಂಡ್ ಗಿಫ್ಟ್ ಕಾರ್ಡ್ಸ್ ಅಂತ ಇದೆ ಇಲ್ಲಿ ಆಪ್ಷನ್. ಸೊ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಇಲ್ಲಿ ಗಿಫ್ಟ್ ಕಾರ್ಡ್ ಆ್ಯಡ್ ಮಾಡಲಿಕ್ಕೆ ನಿಮಗೆ ಆಪ್ಷನ್ ಸಿಗುತ್ತೆ. ಸೊ ಈಗ ನನ್ನ ಹತ್ರ ಇಲ್ಲಿ ನೋಡಿ ಗಿಫ್ಟ್ ಕಾರ್ಡ್ಸ್ 0 ಇದೆ. ಸೊ ಇಲ್ಲಿ ಆ್ಯಡ್ ಗಿಫ್ಟ್ ಕಾರ್ಡ್ ಅಂತ ಏನಿದೆ ನೋಡಿ, ಆ್ಯಡ್ ಫ್ಲಿಪ್ಕಾರ್ಟ್ ಗಿಫ್ಟ್ ಕಾರ್ಡ್ ಅಂತ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅಮೌಂಟ್ 0 ಇದೆ ನೋಡಿ, 225 ರೂಪಾಯಿ ಆಗುತ್ತೆ ನಾನು ಆ್ಯಡ್ ಮಾಡಿದ ಮೇಲೆ. ಸೊ ಇದರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಸೊ ಗಿಫ್ಟ್ ಕಾರ್ಡ್ ನಂಬರ್ ಅಂತ ಬಂತು. ಈ ಗಿಫ್ಟ್ ಕಾರ್ಡ್ ನಂಬರಲ್ಲಿ ಫಸ್ಟ್ ನಾವು ಏನು ಇದು ಸೇವ್ ಮಾಡ್ಕೊಂಡಿದ್ದೀವಿ, ಫಸ್ಟ್ ನಂಬರನ್ನು ಇಲ್ಲಿ ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಿ ಇನ್ನೊಮ್ಮೆ ನಾನು ಇಲ್ಲಿ ಗಿಫ್ಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಪೇಸ್ಟ್ ಮಾಡ್ತೀನಿ. ಆಮೇಲೆ ಗಿಫ್ಟ್ ಕಾರ್ಡ್ ಪಿನ್ನು ಇಲ್ಲಿ ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಹಾಕ್ತೀನಿ. ಸೊ ಈಗ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ? ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ 225 ರೂಪೀಸ್ ಇಲ್ಲಿ ಆ್ಯಡ್ ಆಗಿ ಬಂದ್ಬಿಡುತ್ತೆ. ಇಲ್ಲಿ ಕೆಳಗಡೆ ಮೆಸೇಜು ಬಂತು. ಸೊ ನೋಡಿ ಇಲ್ಲಿ 0 ಇತ್ತು. ಸೊ ಇಲ್ಲಿ ಒಂದು ಕಾರ್ಡ್ ಇದೆ, ಎಕ್ಸ್ಪೈರಿ ಆನ್ ಅಕ್ಟೋಬರ್ 3, 2025ವರೆಗೂ ಈ ಗಿಫ್ಟ್ ಕಾರ್ಡ್ ರೆಡೀಮ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಸೊ 225 ರೂಪಾಯಿ ಇಲ್ಲಿ ನಮಗೆ ಬಂದುಬಿಡ್ತು. ಸೊ ಇಲ್ಲಿ ವ್ಯೂ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇದೆ, ಇಲ್ಲಿ ಕೆಳಗಡೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ನಾನು ಗಿಫ್ಟ್ ಕಾರ್ಡ್ಸ್ ಯಾವಾಗ ಹಾಕಿದ್ದೀನಿ, ಗಿಫ್ಟ್ ಕಾರ್ಡ್ ಇದು ಈ 225 ಈಗ ಹಾಕಿರೋದು. ಗಿಫ್ಟ್ ಕಾರ್ಡ್ ಆ್ಯಡೆಡ್ 335 ಇದೆ. ಸೊ ಈ ರೀತಿ ನೋಡಿ ಗಿಫ್ಟ್ ಕಾರ್ಡ್ ಆ್ಯಡೆಡ್ 225 ಇದೆ. ಸೊ ತುಂಬ ಸರಿ ನಾನು ಈ ರೀತಿ ಒಂದು ಸ್ವಲ್ಪ ಪೇಮೆಂಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ 100 ರೂಪಾಯಿ ಗಿಫ್ಟ್ ಕಾರ್ಡ್ ಆ್ಯಡೆಡ್ ಅಂತ ಇದೆ, ಇದು ಆ್ಯಡೆಡ್ ಅಂತ ಇದೆ. ಈ ರೀತಿ ಗಿಫ್ಟ್ ಕಾರ್ಡ್ ಆ್ಯಡ್ ಆಗ್ತಾ ಇರುತ್ತೆ. ಸೊ ಪೇಮೆಂಟ್ ಸಿಗ್ತಾ ಇರುತ್ತೆ. ಸೊ ಈ ರೀತಿ ನಾವು ರಿಡೀಮ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಇದರ ಬಗ್ಗೆ ಏನಾದರೂ ನಿಮಗೆ ಡೀಟೇಲಾಗಿ ವಿಡಿಯೋ ಬೇಕು, ಯಾವ ರೀತಿ ಗೂಗಲ್ನಿಂದ ನಾವು ಪೇಮೆಂಟ್ ಮಾಡ್ಕೋಬೋದು ಅಂತ ಏನಾದರೂ ಒಂದು ವಿಡಿಯೋ ಬೇಕು ಸರ್, ಡೆಡಿಕೇಟೆಡ್ ವಿಡಿಯೋ ಮಾಡಿ ಅಂತ ಅಂದರೆ ನಾನು ಒಂದು ವಿಡಿಯೋ ಮಾಡ್ತೀನಿ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಷ್ಟೇ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.